ಕರಾವಳಿ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಕೋಮು ಸೌಹಾರ್ದತೆಗೆ ಹೆಸರುವಾದ್ಯದ್ದು. ಅದೇ ರೀತಿ ಹಿಂದುತ್ವದ ಪ್ರಯೋಗಶಾಲೆ ಎಂತೂ ಕರೆಯಲ್ಪಡ್ತದೆ. ಈ ಜಿಲ್ಲೆಗಳಲ್ಲಿ ಈ ಹಿಂದೆ 1966, 1978, 1992, 1998 ಮತ್ತು 2004 ಇಷ್ಟು ಸಂದರ್ಭಗಳಲ್ಲಿ ಕೋಮುಗಲಭೆ ಸ್ಫೋಟ ಆಗಿತ್ತು. ಹೆಚ್ಚಾಗಿ ಈ ಕೋಮುಗಲಭೆಗಳು ಸ್ಫೋಟ ಆದದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಉಡುಪಿ ಭಾಗದಲ್ಲಿ ಕೋಮುಗಲಭೆ ಸ್ಫೋಟಗೊಂಡ ನಿದರ್ಶನಗಳು ಅತ್ಯಂತ ಕಡಿಮೆ. 1994ರಲ್ಲಿ ಕುಂದಾಪುರದಲ್ಲಿ ಭಾಸ್ಕರ ಕೊಟ್ಟಾರಿ ಎನ್ನುವಂತಹ ಒಬ್ಬ ಯುವಕನನ್ನು ಮುಸ್ಲಿಂ ಹೆಣ್ಣೊಬ್ಬಳನ್ನು ಪ್ರೀತಿಸಿದ ಎನ್ನುವ ಕಾರಣಕ್ಕಾಗಿ ಅಪಹರಣ ಮಾಡಿದಂತಹ ಘಟನೆಯ ಹಿನ್ನೆಲೆಯಲ್ಲಿ ಕೋಮುಗಲಭೆ ಸ್ಫೋಟಗೊಂಡಿತ್ತು. ತದನಂತರ ಅಲ್ಲಿ ಯಾವುದೇ ಕೋಮುಗಲಭೆಗಳು ಸ್ಫೋಟಗೊಂಡಿಲ್ಲ. ಉಡುಪಿ ಜಿಲ್ಲೆ ಸಹಜವಾಗಿಯೇ ಕೋಮು ಸೌಹಾರ್ದತೆಗೆ ಮಾದರಿ. ಉಡುಪಿ ಅಧ್ಯಕ್ಷದ ಪೇಜಾವರ ಮಠದ ಹಿರಿಯ ಶ್ರೀಗಳು ಮಠದ ಆವರಣದಲ್ಲಿ ಇಫ್ತಾರ್ ಕೂಟ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ಹೆಸರಾಗಿದ್ದವರು. ಕಾರ್ಪೊರೇಷನ್ ಬ್ಯಾಂಕಿನ ಸ್ಥಾಪಕರಾಗಿದ್ದಂತಹ ಹಾಜಿ ಅಬ್ದುಲ್ಲಾ ಸಾಹೇಬರು ಉಡುಪಿ ಮಠಕ್ಕೆ ಉದಾರವಾಗಿ ದೇಣಿಗೆ ನೀಡಿದಂತಹ ಮಹನೀಯರು. ಇಂತಹ 10 ಹಲವು ನಿದರ್ಶನಗಳು ಉಡುಪಿ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗೆ ಹೆಸರು ಪಡೆದಿದೆ. ಅದೇ ರೀತಿ ಒಂದು ಸಂದರ್ಭದಲ್ಲಿ ಅಹಿತಕರ ಘಟನೆಗಳೂ ನಡೆದಿದೆ. ಆದರೆ ಅದು ಕೋಮು ಸ್ವರೂಪಕ್ಕೆ ತಿರುಗಿರಲಿಲ್ಲ. ಇಂತಹ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೋಮು ಸೌಹಾರ್ದತೆಯ ಪಾಠ ಮಾಡಲು ಹೋಗಿ ಇದೀಗ ಇಂಗು ತಿಂದ ಮಂಗನಂತಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಗೆ ಬಂದಿದ್ದರು. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಉಡುಪಿಗೆ ಬರುವಂತಹ ಉಸ್ತುವಾರಿ ಸಚಿವೆಯ ವಿರುದ್ಧ ಸ್ಥಳೀಯರು ಪ್ರತಿಭಟನೆಯನ್ನು ಮಾಡಿದ್ದರು. ಇದರಿಂದ ಅವರು ಗರಂ ಆಗಿದ್ದರು. ಅವರು ಉಳಕೊಂಡಿದ್ದಂತಹ ಮನೆಗೆ ಸ್ಥಳೀಯ 2 ಮುಸ್ಲಿಂ ಮಹಿಳೆಯರು ವೃದ್ಧೆಯೊಬ್ಬರನ್ನು ಕರೆದುಕೊಂಡು ಬಂದಿದ್ದರು. ಆ ವೃದ್ಧೆ ಗಿರಿಜಾ ಶೆಟ್ಟಿಗಾರ್, ಸುಮಾರು 70ರ ಹರೆಯ. ಅವರಿಗೆ 1990ರಲ್ಲಿ ಬಡಗಬೆಟ್ಟು ಗ್ರಾಮದಲ್ಲಿ 5 ಸೆನ್ಸ್ ನಿವೇಶನ ಮಂಜೂರಾಗಿತ್ತು. ತದನಂತರ ಆ ನಿವೇಶನ ಕೈಗೆ ಸಿಕ್ಕಿರಲಿಲ್ಲ. ಕಾರಣವೇನಂತ ಹೇಳಿದರೆ, ಮಂಜೂರಾದ ನಿವೇಶನದ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಎನ್ನುವಂತಹ ತಕರಾರು ಇತ್ತು. ಈ ವಿಚಾರವನ್ನು ಎತ್ತಿಕೊಂಡು ಮುಸ್ಲಿಂ ಮಹಿಳೆಯರು, ಅಂದರೆ ಅವರ ನೆರೆಮನೆಯವರೆಂದು ಹೇಳಿಕೊಂಡ ತಾಯಿ ಮತ್ತು ಮಗಳು ಅವರನ್ನು ಕರೆದುಕೊಂಡು ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದರು. ಈ ರೀತಿಯ ಸಮಸ್ಯೆಯಿಂದ ಮಂಜೂರಾದ ನಿವೇಶನ ಸಿಕ್ಕಿಲ್ಲ, ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದರು. ಮುಸ್ಲಿಂ ಮಹಿಳೆಯರಿಬ್ಬರು ಒಂದು ಹಿಂದೂ ವೃದ್ಧೆಯನ್ನು ಕರೆದುಕೊಂಡು ಬಂದು ಸಹಾಯಹಸ್ತ ಕೇಳಿದ್ದಾರೆ ಎಂದ ಕೂಡಲೇ ಬೆಳಗ್ಗಿನ ಘಟನೆಯ ಬಗ್ಗೆ ಗರಂ ಆಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಕ್ಷಣ ಕೋಮು ಸೌಹಾರ್ದತೆಯ ಪಾಠ ಹೇಳಿದರು. ಕೋಮು ಸೌಹಾರ್ದತೆ ಅಂದರೆ ಇದು. ಮುಸ್ಲಿಂ ಮಹಿಳೆಯರು ಕಣ್ಣೀರು ಹಾಕಿಕೊಂಡು ಹಿಂದೂ ವೃದ್ಧೆಯೊಬ್ಬರಿಗೆ ಸಹಾಯಹಸ್ತ ಕೇಳ್ತಾ ಇದ್ದಾರೆ, ಇದು ಮಾದರಿಯಾಗಬೇಕು. ಇದನ್ನು ಉಡುಪಿಯ BJPಯ ಪ್ರಮುಖರು ಅರ್ಥ ಮಾಡಿಕೊಳ್ಳಬೇಕು ಎಂದು ನೇರವಾಗಿ ಹೇಳಿಬಿಟ್ಟರು. ಆ ಮಹಿಳೆಯರಿಬ್ಬರು ಹಿಂದೂ ವೃದ್ಧೆ ಗಿರಿಜಾ ಶೆಟ್ಟಿಗಾರ್ ಅವರನ್ನು ಕರೆದುಕೊಂಡು ಬಂದು ಅವರಿಗಾದ ತೊಂದರೆಯ ಬಗ್ಗೆ ಮನವಿ ಅರ್ಪಿಸಿ ಸಹಾಯ ಕೇಳಿದ್ರಲ್ಲಿ ತಪ್ಪು ಏನೂ ಇರಲಿಲ್ಲ.
ಅದು ಸಹಜವಾಗಿಯೇ ಇತ್ತು. ಆ ಅರ್ಜಿಯನ್ನು ತೆಗೆದುಕೊಂಡು ಅದಕ್ಕೆ ಸೂಕ್ತವಾಗಿ ಕ್ರಮ ಕೈಗೊಳ್ಳುವಂತೆಯೇ ಸೂಚನೆ ನೀಡುವುದು ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕರ್ತವ್ಯವೂ ಆಗಿತ್ತು. ಅವರು ಆ ಕರ್ತವ್ಯವನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಥಳೀಯ BJP ಮುಖಂಡರಿಗೆ ಕೋಮು ಸೌಹಾರ್ದತೆಯ ಪಾಠ ಹೇಳಿದರು, ಅಷ್ಟೊತ್ತಿಗೆ BJP ಮುಖಂಡರು ಎದ್ದು ನಿಂತರು. ಸ್ವತಃ ಉಡುಪಿ ವಿಧಾನಸಭಾ ಸದಸ್ಯ ಯಶ್ಪಾಲ್ ಸುವರ್ಣ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದರು. ಅವರು ಹೇಳಿದರು ಅಂತ ಹೇಳಿ ಒಂದು ಚಿಕ್ಕ ವಿಡಿಯೋ ಇದೆ. ಅವಳನ್ನು ಸ್ವೀಕಾರಕ್ಕೆ ಅವರು ಕರೆ ಕೊಟ್ಟಾಗ ಬಂದ ಸಂದರ್ಭದಲ್ಲಿ ಇಬ್ಬರು ಬುರ್ಖಾಧಾರಿಗಳು ಸಚಿವರನ್ನೇ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡುವ ಮೂಲಕ ಬೆಂಬಲಿಸುವುದು ನಮ್ಮೆಲ್ಲರ ಕಣ್ಣು ಮುಂದಿದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯಾಸತ್ಯತೆ ತಿಳಿಯದೆ ಈ ರೀತಿ ಹೇಳಿಕೆ ನೀಡುತ್ತಿರುವುದು ಖಂಡಿತವಾಗಿಯೂ ಉಡುಪಿ ಅಂತ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆಗೆ ಅದನ್ನು ಖಂಡಿತವನ್ನು ಒಪ್ಪುವಂತದ್ದಲ್ಲ. ಇದರಿಂದಾಗಿ ಇವತ್ತು ಉಡುಪಿಯ ಜನರಿಗೆ ಅವರು ತಪ್ಪು ಸಂದೇಶ ನೀಡಿದ್ದಕ್ಕಾಗಿ ಉಡುಪಿ ಜನರಲ್ಲಿ ಅವರು ಕ್ಷಮೆಯನ್ನು ಯಾಚಿಸಬೇಕು ಅಂತ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಕೂಡಲೇ BJPಯ ಪ್ರಮುಖರು ಸಹಾಯ ಕೇಳಿ ಬಂದಂತಹ ಮಹಿಳೆಯರು ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿಗೆ ಕರ್ಕೊಂಡು ಬಂದವರು ಯಾರು ಎಂದು ಪತ್ತೇದಾರಿ ಕೆಲಸವನ್ನು ಆರಂಭಿಸಿದರು. ಆಗ ಬೆಳಕಿಗೆ ಬಂದ ವಿಷಯ ಅಂತ ಹೇಳಿದರೆ, ಗಿರಿಜಾ ಶೆಟ್ಟಿಗಾರ್ ಅವರನ್ನು ಸಚಿವೆಯವರ ಬಳಿಗೆ ಕರ್ಕೊಂಡು ಬಂದವರು ಸ್ವಂತ ಅವರದ್ದೇ ಮಗಳು. ಅವರ ಮೂಲ ಹೆಸರು ಗಾಯತ್ರಿ. ಸದಾಶಿವ ಶೆಟ್ಟಿಗಾರ್ ಮತ್ತು ಗಿರಿಜಾ ಶೆಟ್ಟಿಗಾರ್ ದಂಪತಿಯ ಏಕಮಾತ್ರ ಪುತ್ರಿ ಗಾಯತ್ರಿ. ಸುಮಾರು 30 ವರ್ಷಗಳ ಹಿಂದೆ ಗಾಯತ್ರಿ ಅವರು ಸಲಾವುದ್ದೀನ್ ಎನ್ನುವಂಥ ವ್ಯಾಪಾರಿಯ ಜೊತೆಗೆ ಪ್ರೇಮ ವಿವಾಹವಾಗಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದರು. ಆ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ. ಅವಳನ್ನು ಕರೆದುಕೊಂಡು ಸಲ್ಮಾ ಅವರು ತನ್ನ ಸ್ವಂತ ತಾಯಿಯನ್ನೇ ಸಚಿವೆ ಬಳಿ ಕರೆದುಕೊಂಡು ಬಂದು ಸಹಾಯ ಕೇಳಿದ್ದರು. ತಾಯಿಯನ್ನು ತನ್ನ ನೆರೆಮನೆಯವರು ಎಂದು ಅವರು ಪರಿಚಯಿಸಿದ್ದರು. ಈ ವಿಚಾರ ಬೆಳಕಿಗೆ ಬಂತು. ಯಾವಾಗ ಈ ವಿಚಾರಗಳು ಬೆಳಕಿಗೆ ಬಂತ ಟ್ರೋಲ್ ಆಗತೊಡಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾಕಂತ ಹೇಳಿದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಿರಿಜಾ ಶೆಟ್ಟಿಗಾರ್ ಅವರ ಮನವಿಯನ್ನು ಸ್ವೀಕರಿಸಿ ಸೂಕ್ತ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವುದು ಅವರ ಕರ್ತವ್ಯ ಪ್ರಜ್ಞೆಗೆ ಸಾಕ್ಷಿ. ಅದನ್ನು ಅವರು ಸಚಿವೆಯಾಗಿ ಮಾಡಲೇಬೇಕಿತ್ತು, ಅದನ್ನು ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಗಿರಿಜಾ ಶೆಟ್ಟಿಗಾರ್ ಮತ್ತು ಅವರನ್ನು ಕರ್ಕೊಂಡು ಬಂದ ಮಹಿಳೆಯರನ್ನು ಯಾರು ಎನ್ನುವುದನ್ನು ಅವರು ವಿಚಾರಿಸುವ ಅಗತ್ಯವೂ ಇರಲಿಲ್ಲ. ಆದರೆ BJPಯವರಿಗೆ ಟಾಂಗ್ ಕೊಡಲಿಕ್ಕೆ ಹೋಗಿ BJPಯವರು ಈ ವಿಚಾರವನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಸ್ವತಃ ಟ್ರೋಲ್ಗೆ ಒಳಗಾದದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಅದಕ್ಕೆ ಹೇಳುವುದು, ಯಾವನೇ ಒಬ್ಬನ ವಿರುದ್ಧ ಮಾತನಾಡುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕು. ಯಾಕಂತ ಹೇಳಿದರೆ, ಪ್ರಸ್ತುತ ಯುಗ ಸೋಷಲ್ ಮೀಡಿಯಾ ಜಮಾನ. ಪ್ರತಿಯೊಂದು ಮಾತುಗಳು, ಪ್ರತಿಯೊಂದು ಚಟುವಟಿಕೆಗಳು ಯಾವುದಾದರೂ ಮೊಬೈಲ್ಗಳಲ್ಲಿ ಚಿತ್ರೀಕರಣವಾಗ್ತಾ ಇರ್ತದೆ. ಅದು ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಬೋದು, ಸಾರ್ವಜನಿಕವಾಗಿ ಮುಜುಗರಕ್ಕೆ ಒಳಗಾಗಬಹುದು. ಆದ್ದರಿಂದ ಇಂತಹ ಸೂಕ್ಷ್ಮ ಸಂದರ್ಭವನ್ನು ಕೋಮು ಸೌಹಾರ್ದತೆಯ ಪಾಠ ಮಾಡಲು ಬಳಸಬಾರದು. ಯಾಕಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳಿಕೊಳ್ಳಲಾಗಿದ್ದರೂ ಸಹ ಇಲ್ಲಿ ಕೋಮು ಸೌಹಾರ್ದತೆ ಇದೆ. ವ್ಯವಹಾರಗಳಲ್ಲಿ ಮುಸ್ಲಿಮರು, ಹಿಂದೂಗಳು, ಕ್ರಿಶ್ಚಿಯನ್ರುಗಳು ಒಂದಕ್ಕೊಂದು ಪೂರಕವಾಗಿ
ಇರ್ತಾರೆ. ಆದ್ದರಿಂದ ಇಲ್ಲಿ ಕೋಮು ಸೌಹಾರ್ದತೆಯ ಪಾಠವನ್ನು ಬೆಳಗಾವಿಯಿಂದ ಬಂದಂತಹ ಲಕ್ಷ್ಮೀ ಹೆಬ್ಬಾಳ್ಕರಿಂದ ಕಲಿಯಬೇಕಾದಂಥ ಅವಶ್ಯಕತೆ ಇಲ್ಲಿನ ಜನರಿಗೆ ಇಲ್ಲ ಎನ್ನುವಂಥ ಅಭಿಪ್ರಾಯ ಸಾರ್ವತ್ರಿಕವಾದದ್ದು.